ನಿಮ್ಮ ಮೆದುಳಿನಲ್ಲಿ ಗೆಡ್ಡೆ ಬೆಳೆಯುತ್ತಿದೆ ಎನ್ನುವುದರ ಲಕ್ಷಣಗಳಿವು. ಮೆದುಳಿನ ಗೆಡ್ಡೆ ಅಪಾಯಕಾರಿ ಮತ್ತು ಮಾರಣಾಂತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಬ್ರೈನ್ ಟ್ಯೂಮರ್ ಎಂದರೆ ಯಾರೊಬ್ಬರ ಮೆದುಳಿನಲ್ಲಿರುವ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆದು ಒಂದೇ ಸ್ಥಳದಲ್ಲಿ ಸಂಗ್ರಹವಾಗುವುದು. ಈ ಸಮಸ್ಯೆಯ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯನ್ನು ಹೆಚ್ಚಿಸುವ ಮೂಲಕ ರೋಗಿಗಳು ಮತ್ತು ಅದರಿಂದ ಉಂಟಾಗುವ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಎಂದು ನಂಬಲಾಗಿದೆ. ಮೆದುಳಿನ ಗೆಡ್ಡೆಯ ಲಕ್ಷಣಗಳನ್ನು ತಿಳಿಯುವುದು ಮುಖ್ಯ. ತೀವ್ರ ತಲೆನೋವು ಹೆಚ್ಚಾಗಿ ಮೆದುಳಿನ ಗೆಡ್ಡೆಯ ಮೊದಲ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಆದರೆ ತಲೆನೋವಿನ ಹೊರತಾಗಿ ಮೆದುಳಿನ ಗೆಡ್ಡೆಯನ್ನು ಕಂಡುಹಿಡಿಯುವ ಹಲವು ಇತರ ಲಕ್ಷಣಗಳು ಇವೆ. ರೋಗಲಕ್ಷಣಗಳನ್ನು ಸಮಯೋಚಿತವಾಗಿ ಗುರುತಿಸುವುದು ಸರಿಯಾದ ಮತ್ತು ಯಶಸ್ವಿ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಮೆದುಳಿನ ಗೆಡ್ಡೆ ಎಂದರೇನು? ಹಾರ್ವರ್ಡ್ ಪ್ರಕಾರ, ಮೆದುಳು ಅಥವಾ ತಲೆಬುರುಡೆಯಲ್ಲಿ ಅಸಹಜವಾಗಿ ಬೆಳವಣಿಗೆಯಾಗುವ ಜೀವಕೋಶಗಳ ಗುಂಪನ್ನು ಬ್ರೈನ್ ಟ್ಯೂಮರ್ ಎಂದು ಕರೆಯಲಾಗುತ್ತದೆ. ಇದು ಕ್ಯಾನ್ಸರ್ ಗೆಡ್ಡೆಯಾಗಿರಬಹುದು ಅಥವಾ ಇಲ್ಲದಿರಬಹುದು. ದುರದೃಷ್ಟವಶಾತ್ ಇವೆರಡೂ ಗಂಭೀರವಾಗಿದೆ. ದೇಹದಲ್ಲಿನ ಇತರ ಕ್ಯಾನ್ಸರ್ಗಳಿಗಿಂತ ಭಿನ್ನವಾಗಿ ಮೆದುಳಿನ ಗೆಡ್ಡೆಗಳು ಅಥವಾ ಮೆದುಳಿನ ಕ್ಯಾನ್ಸರ್ ವಿರಳವಾಗಿ ಹರಡುತ್ತದೆ. ಬೆಳೆಯುತ್ತಿರುವ ಗೆಡ್ಡೆ ಮೆದುಳಿನ ಇತರ ರಚನೆಗಳನ್ನು ಒತ್ತುತ್ತದೆ ಮತ್ತು ಹಾನಿಗೊಳಿಸುತ್ತದೆ. ಮೆದುಳಿನ ಗೆಡ್ಡೆಯ ಲಕ್ಷಣಗಳು: ತಲೆನೋವು, ರೋಗಗ್ರಸ್ತವಾಗುವಿಕೆಗಳು ಅಥವಾ ಸೆಳೆತಗಳು, ಯೋಚಿಸುವುದು, ಮಾತನಾಡಲು ಕಷ್ಟ, ವ್ಯಕ್ತಿತ್ವ ಅಥವಾ ನಡವಳಿಕೆಯ ಬದಲಾವಣೆಗಳು, ದೇಹದ ಒಂದು ಭಾಗದಲ್ಲಿ ದೌರ್ಬಲ್ಯ, ಮರಗಟ್ಟುವಿಕೆ ಅಥವಾ ಪಾರ್ಶ್ವವಾಯು, ಸಮತೋಲನ ನಷ್ಟ, ತಲೆತಿರುಗುವಿಕೆ ಅಥವಾ ಅಸ್ಥಿರತೆ. ದೃಷ್ಟಿ ಬದಲಾಗುತ್ತದೆ. ಕಿವಿಯಲ್ಲಿ ರಿಂಗಿಂಗ್ ಮತ್ತು ಶ್ರವಣ ನಷ್ಟ. ತಲೆನೋವನ್ನು ಕಡೆಗಣಿಸಬಾರದು. ಯಾಕೆ? ಮೆದುಳಿನ ಗೆಡ್ಡೆಗಳು ಸಾಮಾನ್ಯವಾಗಿ ತಲೆನೋವನ್ನು ಉಂಟುಮಾಡುವುದಿಲ್ಲವಾದರೂ, ಒಬ್ಬ ವ್ಯಕ್ತಿಯು ಹಿಂದೆಂದೂ ತಲೆನೋವು ಹೊಂದಿಲ್ಲದಿದ್ದರೆ ಮತ್ತು ಈಗ ಅದು ಇದ್ದಕ್ಕಿದ್ದಂತೆ ಸಂಭವಿಸಲು ಪ್ರಾರಂಭಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಮೆದುಳಿನ ಗೆಡ್ಡೆಯಿಂದ ಉಂಟಾಗುವ ತಲೆನೋವು ಬೆಳಿಗ್ಗೆ ಎದ್ದ ನಂತರ ಹೆಚ್ಚು ತೀವ್ರವಾಗಿರುತ್ತದೆ ಮತ್ತು ದಿನದಲ್ಲಿ ಕ್ರಮೇಣ ಕಡಿಮೆಯಾಗುತ್ತದೆ. ಯಾರು ಮೆದುಳಿನ ಗೆಡ್ಡೆಯ ಅಪಾಯದಲ್ಲಿದ್ದಾರೆ? ವಯಸ್ಸು: ಮೆದುಳಿನ ಗೆಡ್ಡೆಗಳು ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು, ಆದರೆ ಅವು 40 ರಿಂದ 70 ವರ್ಷ ವಯಸ್ಸಿನ ವಯಸ್ಕರಲ್ಲಿ ಮತ್ತು 3 ರಿಂದ 12 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುಟುಂಬದ ಇತಿಹಾಸ: ನಿಮ್ಮ ಕುಟುಂಬದಲ್ಲಿ ನಿಕಟ ಸಂಬಂಧಿ, ಪೋಷಕರು, ಒಡಹುಟ್ಟಿದವರು ಅಥವಾ ಮಗು ಮೆದುಳಿನ ಗೆಡ್ಡೆಯ ಸಮಸ್ಯೆಯನ್ನು ಹೊಂದಿದ್ದರೆ ನಿಮ್ಮ ಅಪಾಯವು ಸ್ವಲ್ಪ ಹೆಚ್ಚಾಗುತ್ತದೆ. ವಿಕಿರಣ: ಇತರ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ನೀಡಲು ಹೆಚ್ಚಿನ ಪ್ರಮಾಣದ ವಿಕಿರಣ ಚಿಕಿತ್ಸೆಯನ್ನು ಹೊಂದಿರುವ ಜನರು ಮೆದುಳಿನ ಗೆಡ್ಡೆಗಳ ಅಪಾಯವನ್ನು ಹೊಂದಿರುತ್ತಾರೆ. ಮೆದುಳಿನ ಗೆಡ್ಡೆಯನ್ನು ತಡೆಯುವುದು ಹೇಗೆ? ದುರದೃಷ್ಟವಶಾತ್ ಮೆದುಳಿನ ಗೆಡ್ಡೆಗಳನ್ನು ತಡೆಗಟ್ಟಲು ಪ್ರಸ್ತುತ ಯಾವುದೇ ಮಾರ್ಗವಿಲ್ಲ. ಅವುಗಳನ್ನು ತಡೆಗಟ್ಟಲು ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ವಿಜ್ಞಾನಿಗಳು ಆನುವಂಶಿಕ ಅಂಶಗಳು, ಕೆಲವು ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದು ಮತ್ತು ಕೆಲವು ವೈರಸ್ಗಳಿಗೆ ಒಡ್ಡಿಕೊಳ್ಳುವುದರ ಬಗ್ಗೆ ಅಧ್ಯಯನಗಳು ನಡೆಯುತ್ತಲಿವೆ. ಇನ್ನು ದೇಹದ ಇತರ ಭಾಗಗಳಲ್ಲಿ ಮೂಲತಃ ಪ್ರಾರಂಭವಾದ ಕೆಲವು ದ್ವಿತೀಯಕ ಮೆದುಳಿನ ಗೆಡ್ಡೆಗಳನ್ನು ತಡೆಗಟ್ಟಬಹುದು. ಉದಾಹರಣೆಗೆ, ತಂಬಾಕು ಉತ್ಪನ್ನಗಳನ್ನು ತಪ್ಪಿಸುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ಶ್ವಾಸಕೋಶದ ಕ್ಯಾನ್ಸರ್ ಕೋಶಗಳನ್ನು ಮೆದುಳಿಗೆ ಹರಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ.